ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ನಾನು ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇನ್ನೇನಿಲ್ಲಿ ರಾಣಿ ಯಾರು ಮಮ್ಮ ಕಿಡ್ನಾಪ್ ಮಾಡಿದ್ದು ಆ ಅಂಕಲ ನನಗೊಂದು ಸರಿ ತೋರಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾಳೆ. ಅವರಪ್ಪ ಸುಮ್ಮನೆ ಕಂಬಿ ಈ ಕಡೆ ಮುಖ ತೋರಿಸ್ದಂಗೆ ನಿಂತಿರ್ತಾರೆ. ಇನ್ನೇನು ಸತ್ಯ ಅದೆಲ್ಲ ಯಾಕೆ ಬಿಡಿ ಪುಟ್ಟ, ಯಾರೋ ಬಿಡು, ಅವ್ರು ಪೊಲೀಸ್ನವ್ರು ವಿಚಾರಿಸ್ಕೊಂತಾರೆ, ನಡಿಯಮ್ಮ ಹೋಗೋಣ ಅಂಥೇಳಿ ಸತ್ಯ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಬಾಲ ಸ್ವಲ್ಪ ನೆಮ್ಮದಿ ಆಗ್ತಾನೆ. ಅಂದರೆ ಇನ್ನೇನು ನನ್ನ ಹೆಸರು ಹೇಳಿಲ್ವಲ್ಲ ಬಿಡು ಅಂತೇಳಿ ಖುಷಿ ಪಡ್ತಾನೆ. ಅಷ್ಟರಲ್ಲೇ ಇನ್ನೊಂದು ಸರಿ ಕೇಳ್ತಾಳೆ ಯಾರು ಅಂತ ಹೇಳ್ಬಿಟ್ಟು. ಆವಾಗ ಇವನೇ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತಾರೆ. ಅಂದರೆ ಕಂಬಿಯಿಂದ ನಿಂತಿರೋ ಬಾಲನ್ನು ತೋರಿಸ್ತಾನೆ ಸತ್ಯ. ತೋರಿಸಿದ ತಕ್ಷಣವೇ ರಾಣಿ ಏನು ಮಾಡ್ತಾಳೆ, ಸೀದಾ ಹತ್ರಕ್ಕೆ ಬರ್ತಾಳೆ. ಹತ್ರಕ್ಕೆ ಬಂದ್ಬಿಟ್ಟು ಅಂಕಲ್ ನಮ್ಮ ಅಮ್ಮನ ಬಿಡಿ ಅಂಕಲ್ ಅಂತೇಳಿ ಅವ್ರ ಅಪ್ಪನೇ ಅಂಕಲ್ ಅಂತ ಮಾತಾಡಿಸ್ತಾಳೆ. ಹಂಗಂದ ತಕ್ಷಣ ಅವ್ನ ಕಳ್ಳು ಚುರುಕ್ಕಂತ ಇರುತ್ತೆ. ನನ್ನ ಮಗಳ ಹತ್ರ ನಾನು ಅಂಕಲ್ ಅನ್ನಿಸ್ಕೋಬೇಕಲ್ಲ, ಯಾವ ತಪ್ಪ ಇದು ವಿಧಿಹಾಟ ಅಂತ ಹೇಳ್ಬಿಟ್ಟು. ಸೊ ಬೇಡ್ಕೊತಾ ಇರ್ತಾಳೆ, ಅಂಕಲ್ ಪ್ಲೀಸ್ ಅಂಕಲ್, ನಮ್ಮಮ್ಮ ತುಂಬ ಒಳ್ಳೆಯವ್ರು ಅಂಕಲ್, ಅವ್ರನ್ನ ಬಿಡಿ ಅಂಕಲ್ ಅಂತ ಮತ್ತೆ ಮತ್ತೆ ಬೇಡ್ಕೊತಲೇ ಇರ್ತಾಳೆ. ಕೈ ಮುಗಿತೀನಿ ಅಂಕಲ್ ನಿಮ್ಮನ್ನ ಅಂತೇಳಿ ಕೈ ಮುಗಿತಾಳೆ. ಬಾಲ ಅಂತೂ ಎಷ್ಟು ಅಳ್ತಾ ಇರ್ತಾನೆ ಅಂದರೆ ಈ ಮಾತನ್ನ ಕೇಳಿಸ್ಕೊಂಡು ತುಂಬಾ ಅಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಚಂದು ಕೂಡ ಅಷ್ಟೇ ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ ಅವಳು ಬೇಡ್ಕೊಳ್ಳೋದ್ರಿಂದ. ಸೊ ಅವಳು ಫೈನಲಿ ಕೈ ಮುಗಿದು ಮತ್ತೆ ಕಾಲು ಕೂಡ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ. ಅಂಕಲ್ ನಿಮ್ಮ ಕಾಲು ಹಿಡ್ಕೊತೀನಿ ಅಂಕಲ್, ನಮ್ಮಮ್ಮನ್ನೇ ಬಿಟ್ಬಿಡಿ ಅಂಕಲ್ ಅಂತೇಳಿ ನಿಮ್ಮನ್ನು ಕಾಲು ಕೂಡ ಹಿಡ್ಕೊಬಿಡೋಕ್ಕೆ ಪ್ರಯತ್ನ ಪಡ್ತಾಳೆ ಅವಳು. ಸೊ ಹಾಗಂದ ತಕ್ಷಣ ತುಂಬ ಬೇಜಾರಾಗುತ್ತೆ. ಇನ್ನೂ ಬಾಲನಿಗೆ ಕಾಲು ಹಿಡ್ಕೊಂಡ ತಕ್ಷಣ ಅಯ್ಯೋ ದೇವರೇ, ನನ್ನ ಮಗಳು ನನ್ನ ಅಪ್ಪ ಅಂತ ಕರಿಬೇಕು, ಅಂಥದ್ರಲ್ಲಿ ಅಂಕಲ್ ಅಂತ ಕರೀತಿದ್ದಾಳಲ್ಲಪ್ಪ ಅಂಥೇಳಿ ತುಂಬಾ ಫೀಲ್ ಮಾಡ್ಕೊತಾನೆ. ಪೊಲೀಸ್ ಅಧಿಕಾರಿ ಸುಮ್ಮನೆ ನೋಡ್ತಾ ಇರ್ತಾನೆ ಅವ್ನು ಅಳೋದನ್ನ, ಅವಳು ಮಾಡೋದನ್ನೆಲ್ಲನ. ಸೊ ಅವಳು ಫೈನಲಿ ಕಾಲು ಹಿಡ್ಕೊಂಡೇ ಬಿಡ್ತಾಳೆ ಹೋಗಿ, ಅಂಕಲ್ ಪ್ಲೀಸ್ ಅಂಕಲ್ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು. ಅವಾಗಂತೂ ಗಟ್ಟಿ ಬಾಯಿ ಮುಚ್ಕೊಂಡು ಅಳ್ತಾ ಇರ್ತಾನೆ ಬಾಲ. ಅಂದರೆ ಜೋರಾಗತ್ತು ನನ್ನ ವಾಯ್ಸ್ ಕೇಳಿಸಿದ್ರೆ ರಾಣಿಗೆ ನಾನು ಯಾರಂತ ಗೊತ್ತಾಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಬೇಡ್ಕೊತಾ ಇರ್ತಾಳೆ. ಅಷ್ಟರಲ್ಲೇ ಸತ್ಯಣ್ಣ, ಹೇ ರಾಣಿ ಎದೋಳಮ್ಮ ಮನೆಗೆ ಹೋಗೋಣ, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ, ಎದೋಳು ಪೊಲೀಸ್ನವ್ರು ವಿಚಾರಿಸ್ಕೊತಾರೆ, ಪೊಲೀಸ್ನವ್ರು ಇದ್ದಾರಲ್ವ, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗಂದ ತಕ್ಷಣ ಇನ್ನು ಮಾಮ ಆ ಅಂಕಲ್ಲ ಬೇಡ್ಕೊತೀನಿ ನಾನು, ನಮ್ಮ ಅಮ್ಮನ ಬಿಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇಲ್ಲವ ಪೊಲೀಸ್ನವ್ರು ಇದ್ದಾರೆ ವಿಚಾರಿಸ್ಕೊತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಡಿಸಿನ ಅಂತ ಹೇಳ್ಬಿಟ್ಟು ರಾಣಿನ ಕಳಿಸ್ತಾರೆ. ಸರ್ ಬೇಗ ನಮ್ಮ ಕಾವೇರಿನ ಹುಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಸರ್ ಪ್ಲೀಸ್ ಸರ್ ಅಂತೇಳಿ ಆ ಪೊಲೀಸ್ನವ್ರಿಗೆ ಹೇಳಿ ಸತ್ಯಣ್ಣ ಹೊರಟೋಗ್ತಾರೆ. ಇವನಿಗೆ ಟ್ರೀಟ್ಮೆಂಟ್ನ ಶುರು ಮಾಡ್ರೋ, ಬಾಯ್ ಬಿಡ್ತಾನೆ ಅಂತೇಳಿ ಆ ಪೊಲೀಸ್ ಅಧಿಕಾರಿ ಕೂಡ ಬಾಲನ್ಗೆ ಹೊಡಿಯೋಕ್ಕೆ ಅಂತ ಹೇಳಿ ಬರ್ತಾರೆ ಈ ಕಡೆ. ಸೊ ಇಲ್ಲಿ ಒಂದು ಕಡೆ ಪೊಲೀಸ್ನವ್ರಿಬ್ಬರು ಕಾದ್ಕೊಂಡು ಕೂತಿರ್ಬೇಕಾದಾಗ ಈ ಅಮ್ಮ ಮಗಳು ಏನಾದರೂ ಒಂದು ಕಿತಾಪತಿ ಮಾಡ್ತಲೇ ಇರ್ತಾರಲ್ವ, ಯಾವಾಗ್ಲೂ ಟೀ ತೊಗೊಂಡು ಬಂದು ಕೊಡೋಣ ಅಂತೇಳಿ ಬರ್ತಾರೆ. ಅಮ್ಮ ಅವ್ರಿಗೆ ಟೀ ಕೊಟ್ಟರೆ ಕುಡಿತಾರೆ ನಮ್ಮ, ಸುಮ್ಮನಿರಮ್ಮ ಬೇಡ ಅಂತೇಳಿ ಸರಳ ಹೇಳಿದ್ರು. ಅವ್ರ ಅಮ್ಮ ಇದ್ಕೊಂಡು ಹೇ ಬಾರೆ, ಅವ್ರನ್ನ ನಾವು ಹಾಗೆ ಪರಿಚಯ ಮಾಡ್ಕೊಳ್ಳೋಣ ಬಾರೆ, ಪರಿಚಯ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಅನುಕೂಲ ಅಂತ ಹೇಳ್ಬಿಟ್ಟು ಟೀ ತೊಗೊಂಡು ಬಂದು ಕೊಡೋಣ ಅಂತ ಬರ್ತಾರೆ. ತೊಗೊಳ್ಳಿ ಪಾಪ, ಸುಮ್ಮನೆ ಕೂತು ಬೇಜಾರಾಗಿರುತ್ತೆ ನಿಮಗೆ, ಟೀ ತಂದಿದ್ದೀವಿ, ಹಾಗೆ ನಮ್ಮ ಮನೇಲಿ ಮಾಡಿರೋ ಚಕ್ಲಿ ನಿಪ್ಪಟ್ಟು ನಮ್ಮ ಸರಳ ತುಂಬ ಚೆನ್ನಾಗಿ ಮಾಡ್ತಾಳೆ, ಸ್ನ್ಯಾಕ್ಸ್ ತಂದಿದ್ದೀವಿ, ತೊಗೊಳ್ಳಿ ಕುಡೀರಿ ಅಂತ ಹೇಳ್ಬಿಟ್ಟು ಅಂದಾಗ, ನೀವು ಟೀ ತಂದಿರೋದಕ್ಕೆ ತುಂಬ ಥ್ಯಾಂಕ್ಸು, ಆದರೆ ನಾವು ಡ್ಯೂಟಿಲಿ ಇರಬೇಕಾದಾಗ ಈ ರೀತಿ ಎಲ್ಲ ಕುಡಿಯೋಂಗಿಲ್ಲ, ಅದು ರೂಲ್ಸು ಅಂತೇಳಿ ಹೇಳಿದಾಗ ಏನಾಗಲ್ಲ ಕುಡೀರಿ ಅಂತ ಹೇಳ್ಬಿಟ್ಟು ಅಜ್ಜಿ ಕನ್ವಿನ್ಸ್ ಮಾಡ್ತಾಳೆ. ಆವಾಗ ಟೀನ ತೊಗೊತಾರೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಬೇರೆ ಥರ ಏನೋ ತಾಯಿ ಮಗಳಿಬ್ರು ಸ್ಕೆಚ್ ಹಾಕ್ಬಿಟ್ಟು ನಗ್ತಾ ಇರ್ತಾಳೆ ಸರಳ. ಯಾಕಮ್ಮ ಹಂಗೆ ನಗ್ತಾ ಇದೆಯಾ ಅಂತ ಟೀನ ಬಾಯಿಗೆ ಇಟ್ಕೊಳ್ಳೋದಿಲ್ಲ. ಒಂದು ವಿಷಯ ಗೊತ್ತಾ, ನನಗೆ ಹಳೇ ನೆನಪಾಯಿತು, ಮೊದಲು ನಾವು ತುಂಬ ಶ್ರೀಮಂತರು, ಈ ಮನೆಗೆ ಬಂದಲ್ವಾ ಅವಾಗನಿಂದ ಸ್ವಲ್ಪ ಬಡತನ ಆಯಿತು ಅಂತ ಹೇಳಿದಾಗ, ಹಾಗಾದರೆ ನೀನು ಈ ಮನೆಗೆ ಬಂದಮೇಲೆ ಇದು ಮನೆಯೆಲ್ಲ ಕೊಚ್ಕೊಂಡೋಯ್ತು ಅಂದಾಗ, ಅಯ್ಯೋ ಆ ಥರ ಅಲ್ಲ, ಏನು ಗೊತ್ತಾ ಅದನ್ನೆಲ್ಲ ಬಿಟ್ಟಾಕಿ ನಾನು ಹೇಳ್ತಿರೋದೇನು ಗೊತ್ತಾ, ನಮ್ಮ ಮನೆ ಮುಂದೆ ಫಸ್ಟ್ ಇಬ್ಬರು ಸೆಕ್ಯೂರಿಟಿ ಇರ್ತಾಯಿದ್ರು. ಆ ಸೆಕ್ಯೂರಿಟಿ ಇಬ್ಬರೂ ತುಂಬ ಚೆನ್ನಾಗಿ ಮನೆ ಕಾದ್ಕೊಂಡು ನಿಂತಾ ಇರ್ತಿದ್ರು. ಆದರೆ ನಾನು ಅವ್ರಿಗೋಗಿ ಕಾಫಿ ಟೀ ಚಕ್ಲಿ ನಿಪ್ಪಟ್ಟು ಎಲ್ಲ ಕೊಡ್ತಿದ್ದೆ. ಇವತ್ತು ನನಗೆ ಆ ಆಸೆ ನೆರವೇರ್ತು ಅಂತ ಅನ್ನಿಸ್ತು. ಅಂದರೆ ಹಾಗಾದರೆ ನಮ್ಮ ಮನೆ ಸೆಕ್ಯೂರಿಟಿ ಅಂತ ಅಂದ್ಕೊಂಡು ಇಂಡೈರೆಕ್ಟಾಗಿ ಮಾತಾಡ್ತಿದ್ದೆ, ನಾವು ಪೊಲೀಸ್ ಅಧಿಕಾರಿ ಅಂತೇಳಿ ಅವರಿಬ್ಬರು ಹೇಳ್ತಾರೆ. ಆಗಲ್ಲ ಸರ್, ಏನು ಗೊತ್ತಾ ಹಳೇದೆಲ್ಲ ನೆನ್ಪು ಮಾಡಿಕೊಂಡೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜ್ಜಿ ಇದ್ಕೊಂಡು, ಹಾಗಿದ್ರೆ ನಮ್ಮನ್ನು ನೀನು ಈ ಥರ ಹಂಗಸಿ ಮಾತಾಡ್ತಾ ಇದೆಯಾ, ನಮ್ಮನ್ನು ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಮಾತಾಡ್ತಾರೆ. ಅಯ್ಯೋ ಸರ್ ತಪ್ಪು ತಿಳ್ಕೊಬೇಡಿ, ಅವಳೇನೋ ಹಳೇದನ್ನ ನೆನ್ಪು ಮಾಡ್ಕೊಂಡು ಈ ರೀತಿ ಮಾಡಿದಾಳೆ ಅಂತ ಅಯ್ಯಮ್ಮ ಪುಟ್ಟಕ್ಕ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಆದರೂ ನೀವು ಮಾತಾಡೋ ರೀತಿಯೆಲ್ಲ ಅದೇ ರೀತಿ ಇದೆಯಪ್ಪ,
ಅದೇ ಥರನೇ ಮಾತಾಡ್ತಿದ್ದೀರಾ ಅಂಥೇಳಿ. ಸೊ ಸರಳ ಇದ್ಕೊಂಡು, ಸರ್ ಆ ಥರ ಏನಿಲ್ಲ ಸರ್, ಸುಮ್ಮನೆ ಹಿಂದಿಂದೆಲ್ಲ ಒಂಥರ ನೆನಪು ಮಾಡಿಕೊಂಡೆ, ಇದೇ ಥರ ನಮ್ಮ ಮನೆ ಮುಂದೆ ಇಬ್ಬರು ಸೆಕ್ಯೂರಿಟಿ ಕಾಯ್ತಾ ಇರ್ತರು ಯಾವಾಗ್ಲೂ, ಅದಕ್ಕೆ ನಾನು ನೆನಪು ಮಾಡಿಕೊಂಡೆ ಅಂತ ಸರಳ ಮತ್ತೆ ಹೇಳ್ತಾಳೆ. ಇನ್ನು ಹಾಗೆ ಹೇಳಿದ ತಕ್ಷಣವೇ ಸೊ ಫೈನಲಿ ಅವಳು ಓಡಿ ಬರ್ತಾಳೆ, ಯಾರು ಲೋಹಿತ್ತು ಬಂದ್ಬಿಟ್ಟು, ಅಯ್ಯೋ ಅಮ್ಮ ಚಂದು ರಾಣಿ ಕಾಣಿಸ್ತಾ ಇಲ್ಲ, ಮನೆ ಬಿಟ್ಟು ಎಲ್ಲೋ ಹೋಗಿದ್ದಾರಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ತುಂಬ ಶಾಕಾಗಿ ನಿಂತ್ಕೊತಾರೆ. ಇಲ್ಲಿ ಒಂದು ಕಡೆ ಪಾಪ ಇವಳು ತುಂಬ ಬೇಜಾರದಿಂದ ಕೂತಿರ್ತಾಳೆ, ಕಿಡ್ನಾಪ್ ಮಾಡಿರ್ತಾರಲ್ವ ರಾಣಿನ, ಸರಿ ಕಾವೇರಿನ, ಅವಳು ಅಲ್ಲಿ ಚೀಟಿಲಿ ನೀನು ಊಟ ಮಾಡು ಅಂತೇಳಿ ಚೀಟಿಲಿ ಬರೆದಿರ್ತಾರೆ. ನಾನು ಊಟ ತಿನ್ನಲ್ಲ ಅಂತೇಳ್ಬಿಟ್ಟು ಆ ಚೀಟಿನ ಬಿಸಾಕ್ಬಿಟ್ಟು, ನನಗೆ ಯಾವ ಊಟನೂ ಬೇಡ, ಇಲ್ಲಿಂದ ದಯವಿಟ್ಟು ನನ್ನ ಹೊರಗಡೆ ಕರ್ಕೊಂಡೋಗಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಪೆರರ್ ಮೇಲಿಂದ ಈಚೆ ಬಂದಿರೋದು, ನಾನೇನಾದರೂ ಈ ಥರ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾದರೆ ನನಗೆ ತುಂಬ ಕಷ್ಟ ಆಗುತ್ತೆ, ನನ್ನ ದಯವಿಟ್ಟು ಈಚೆ ಬಿಡಿ, ನೀನು ಯಾಕೆ ನನ್ನ ಊಟ ಮಾಡಿ ಅಂತ ಬರೆದು ಕಳಿಸ್ಬೇಕು, ನಾನು ಊಟ ಮಾಡೋದಿಲ್ಲ ಪ್ಲೀಸ್ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಬಡ್ಕೊತಾ ಇರ್ತಾಳೆ ಪಾಪ ಅವಳು ಕಾವೇರಿ. ಸೊ ತಿರ್ಗಾ ಒಂದು ಹತ್ರ ಕೂತ್ಕೊಂಡು ಯೋಚನೆ ಮಾಡ್ತಾಳೆ, ಯಾರು ನನ್ನ ಕಿಡ್ನಾಪ್ ಮಾಡಿರ್ಬೋದು, ಯಾರು ಇದೆಲ್ಲ ಆಟ ಆಡ್ತಿರ್ಬೋದು, ಆ ವರ್ಧನ್ ಏನಾದರೂ ಮಾಡಿದಾನ, ಆ ರೀತಿ ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದಾಗ ಸೊ ಇನ್ನೊಂದು ಸರಿ ಹಂಗೆ ಇನ್ನು ನನ್ನ ವರ್ಧನೆ ಕಿಡ್ನಾಪ್ ಮಾಡಿರೋದಂತ ಅವಳ ಮನಸ್ಸಲ್ಲಿ ಕೂತ್ಬಿಟ್ಟಿರ್ತದೆ ಅದು. ಸೊ ಇಲ್ಲಿ ಒಂದು ಕಡೆ ಇನ್ನು ಲೋಹಿತ್ ಬೇರೆ ಬಂದು ಹೇಳಿದ್ಲಲ್ವ, ಹುಡುಗರು ಕಾಣಿಸ್ತಾ ಇಲ್ಲ ಇಬ್ಬರು, ರಾಣಿನೂ ಚಂದು ಇಬ್ಬರು ಅಂತ ಹೇಳ್ಬಿಟ್ಟು. ಸೊ ಅವಾಗ ಪೊಲೀಸ್ನವರು ತುಂಬ ಗಾಬರಿ ಆಗ್ತಾರೆ, ಅಯ್ಯೋ ಹಾಗಾದರೆ ಮನೆಯೆಲ್ಲ ಹುಡ್ಕೋಣ ಬನ್ನಿ ಅಂತ ಹೇಳ್ಬಿಟ್ಟು ಟಿ ವಿ ಕಾಫಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಓಡೋಗ್ತಾರೆ, ಮನೆಯೆಲ್ಲ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಸೊ ಏನರಮ್ಮ ನೀವು ಈ ಥರ ತಪ್ಪಿಸ್ಕೊಂಡು ಹೋಗ್ತಾರೆ ಈ ಮಕ್ಕಳು, ಅಲ್ಲ ನಮ್ಮನ್ನು ಸುಮ್ಮನೆ ಬಿಡ್ತಾರಾ, ನಮ್ಮ ಅಧಿಕಾರಿಗಳೆಲ್ಲ ನಮ್ಮನ್ನು ಹಿಡ್ಕೊಂಡು ಜಡ್ಜ್ ಅಲ್ವಾ, ಸೊ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಗಾಬರಿ ಆದ ತಕ್ಷಣ ಇವ್ರು ಎಲ್ಲೋದ್ರಪ್ಪ, ಅಯ್ಯೋ ದೇವ್ರಿ, ಹುಡುಗರು ಎಲ್ಲಿ ತಪ್ಪಿಸ್ಕೊಂಡೋದ್ರಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡಿಕೊಂಡು ಸರಳ, ಸರ್ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಈ ಥರ ಹೋದ್ರೆ ಅಂತೇಳಿ ಹೇಳಿದಾಗ, ನಾವು ಕಂಟ್ರೋಲ್ಗೆ ಫೋನ್ ಮಾಡಬೇಕು ಅಂತೇಳಿ ಕಂಟ್ರೋಲ್ಗೆ ಫೋನ್ ಮಾಡ್ತಾರೆ. ಅಂದರೆ ಇದರಲ್ಲಿ ಪೆರೋರಿಂದ ತಪ್ಪಿಸ್ಕೊಂಡೋಗಿರೋ ಕಾವೇರಿ ಮನೆಯಿಂದ ಇಬ್ಬರು ಮಕ್ಕಳು ತಪ್ಪಿಸ್ಕೊಂಡೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಕಡೆ ಇವಳು ಊಟ ತೊಗೊಂಡು ಜೈಲಿಗೆ ನುಗ್ತಾಳೆ ಸುಮ್ಮನೆ. ಅಲ್ಲಿ ಪೊಲೀಸ್ ಅಧಿಕಾರಿ ಇದ್ಕೊಂಡು, ಏನಮ್ಮ ಹಂಗೆ ನುಗ್ತಾ ಇದೆಯಾ, ಹೇಳ್ದಲೆ ಕೇಳ್ದಲೆ ಅಂತ ಹೇಳಿ ಕೇಳಿದಾಗ, ಸರ್ ಊಟನೂ ತೊಗೊಂಡು ಬರಬಾರ್ದ ಸರ್, ಊಟ ತೊಗೊಂಡು ಬಂದಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಊಟ ತೊಗೊಂಡು ಬರ್ತಾಳೆ ಬಾಲೋನ್ಗೆ ಸಾಧಿಕಾ. ಸೊ ಇನ್ನೇನು ಬಂದ ತಕ್ಷಣ ಬಾಲ ಅಂತೇಳ್ಬಿಟ್ಟು ಮಾತಾಡಿಸಿದಾಗ, ಹೇಳು ಸದಿಕಾ ಅಂತೇಳಿ ಹೆದೊಳ್ತಾನೆ ಬಾಲ, ತಗೊಳ್ಳಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾರೆ. ಅಲ್ಲ ಇಂಥ ಪರಿಸ್ಥಿತಿಲಿ ನಾನು ಊಟ ಮಾಡ್ತೀನಿ ಅಂತ ಅನಿಸ್ತಿದ್ಯಾ ನಿನಗೆ ಅಂತ ಹೇಳ್ಬಿಟ್ಟು ಬಾಲ ಆ ರೀತಿ ಫೀಲ್ ಮಾಡ್ಕೊತಾನೆ. ಅಯ್ಯೋ ನೀನು ಊಟ ಮಾಡಿಲ್ಲ ಅಂತಂದರೆ ಹೇಗೆ ಶಕ್ತಿಗಿರೋಕ್ಕಾಗುತ್ತೆ, ನಿನಗೆ ಬೇರೆ ಹುಷಾರಿಲ್ಲ, ನಿನ್ನ ಇಂಜೆಕ್ಷನು ಮೆಡಿಷನ್ಸು ಎಲ್ಲ ತೊಗೊಂಡಿದ್ದೀಯಾ, ತಗೋಬಾಲ ಊಟ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಯ್ಯೋ ಈ ಪರಿಸ್ಥಿತಿಲಿ ನಾನು ಊಟ ಅಂತೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡ, ಆದರೆ ನಾನು ಕಾವೇರಿದೆ ನನಗೆ ಚಿಂತೆ ಆಗೋಗ್ಬಿಟ್ಟಿದೆ, ನಾನು ನೋಡಿದ್ರೆ ಕಿಡ್ನಾಪ್ ಮಾಡಿದ್ದೀನಿ ಅಂತೇಳಿ ಬಂದು ಇಲ್ಲಿ ಸತ್ಯ ಒಳಗಡೆ ಹಾಕ್ಸಿದ್ದಾನೆ, ಕಾವೇರಿ ನೋಡಿದ್ರೆ ಪೆರರಿಂದ ಈಚೆ ಬಂದಿದ್ಲು, ಅವಳು ಬೇರೆ ತಪ್ಪಿಸ್ಕೊಂಡು ಹೋದ್ಲು, ಅವಳನ್ನ ನಾನು ಮದುವೆ ಮಾಡ್ಕೊಬಂದು ಯಾವ ಸುಖನೂ ನನಗೆ ಕೊಡೋಕ್ಕಾಗಲಿಲ್ಲ, ಅವಳು ನೆಮ್ಮದಿನೂ ಕೊಡೋಕ್ಕಾಗಲಿಲ್ಲ, ಅವಳು ನಾನು ಇಷ್ಟಪಟ್ಟು ನನ್ನ ಹಿಂದೆ ಬಂದಳು, ಆದರೆ ನಾನೇನು ಮಾಡಿದೆ ಅವಳಿಗೆ, ಬರೀ ನೋವೇ ಕೊಟ್ಟೆ ಅಂತ ಹೇಳ್ಬಿಟ್ಟು ತುಂಬಾ ನೊಂದ್ಕೋತಾ ಇರ್ತಾನೆ. ಸೊ ಅಷ್ಟರಲ್ಲೇ ಇವಳು ಇದ್ಕೊಂಡು, ನೀನು ಜಾಸ್ತಿ ನೊಂದ್ಕೋಬೇಡ ಬಲ, ನೀನೇ ಯಾಕೆ ಶಿಕ್ಷೆ ಕೊಟ್ಕೊತಾ ಇದೆಯಾ, ಜಾಸ್ತಿ ನೊಂದ್ಕೋಬೇಡ, ನೀನು ಆರಾಮಾಗಿರು ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾ ಇರ್ತಾಳೆ. ಹೇಗೆ ಆರಾಮಾಗಿರೋಕ್ಕಾಗುತ್ತೆ, ಅಲ್ಲಿ ನನ್ನ ಕಾವೇರಿ ನೋಡಿದ್ರೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಅವಳನ್ನ ನಾನು ಹೊರಗಡೆ ಇದ್ದು ಕಾಪಾಡಬೇಕು ಅಂತ ಅಂದರೆ ನಾನು ನೋಡಿದ್ರೆ ಇಲ್ಲಿ ಜೈಲಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಅವಳ ಯಾರು ಕಾಪಾಡೋದು ಅಂತೇಳಿ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ಜಾಸ್ತಿ ಯೋಚನೆ ಮಾಡೋದು ಬೇಡ, ಅವಳ ಕಡೆಯಿಂದನೂ ತಪ್ಪಾಗಿರ್ಬೋದಲ್ವ, ಅವಳು ತಪ್ಪಿಸ್ಕೊಂಡಿರ್ಬೋದಲ್ಲ ಅಂತ ಅಂದಾಗ ಅವನಿದ್ಕೊಂಡು, ಸಾಧ್ಯನಿಲ್ಲ ಅವಳು ತಪ್ಪಿಸ್ಕೊಳ್ಳೋಕ್ಕೆ, ಅವಳೇಂತ ನನಗೆ ಚೆನ್ನಾಗಿ ಗೊತ್ತು, ಅವಳು ಮಾಡ್ತಿದ್ದ ತಪ್ಪಿಗೆ 10 ವರ್ಷ ಜೈಲು ಅನುಭವಿಸಿದಾಳೆ, ಜೈಲು ವನವಾಸನ, ಅಂಥದ್ರಲ್ಲಿ ಅವಳು ಹೇಗೆ ತಪ್ಪಿಸ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಬಾಲ ಅವಳ ಸಪೋರ್ಟಾಗಿ ಮಾತಾಡ್ತಾ ಇರ್ತಾನೆ. ಸೊ ಅವಳ ಉದ್ದೇಶ ಏನು ಅಂತಂದರೆ, ಹೇಗಾದರೂ ಮಾಡಿ ಮನಸ್ಸಿಂದ ಕಿತ್ತಾಕ್ಬಿಟ್ಟು ಕಾವೇರಿನ ನಾನು ಮದುವೆ ಮಾಡ್ಕೋಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಸೊ ಇಲ್ಲಿ ಒಂದು ಕಡೆನೇ ಪೊಲೀಸ್ ಅಧಿಕಾರಿಗಳು ನಿಂತ್ಕೊಂಡಿರ್ಬೇಕಾದಾಗ ಅಷ್ಟರಲ್ಲೇ ಸತ್ಯನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಬಂದಾಗ, ಅಲ್ಲ ರೀ, ಈ ಮಕ್ಕಳು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ನಮ್ಗೆ ಏನು ರೀ ಇಷ್ಟೊಂದು ಟೆನ್ಷನ್ ಕೊಡ್ತಾರೆ, ನಾವು ಕಂಟ್ರೋಲ್ ಇದಕ್ಕೆಲ್ಲ ಫೋನ್ ಮಾಡಿ ಇದು ಮಾಡಿದ್ದೀವಿ ಅಂತ ಪಿ ಸಿಗಳು ಹೇಳ್ತಾ ಇರ್ತಾರೆ, ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಏನೋ ತಪ್ಪಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಗೊತ್ತಿಲ್ಲನ್ರಿ, ಯಾಕ್ರಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ಬೈತಾ ಇರ್ತಾರೆ. ಸೊ ಸರಳ ಇದ್ಕೊಂಡು, ಯಾಕೆ ಇನ್ನೂ ಸುಮ್ಮನೆ ನಿಂತಿದ್ಯಾ, ಸಾರಿ ಕೇಳೆ ಪೊಲೀಸ್ ಅಂಕಲ್ಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಂಕಲ್ ಸಾರಿ ಅಂಕಲ್, ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್, ಗೊತ್ತಿಲ್ಲದೆ ಏನೋ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳ್ಬಿಟ್ಟು ರಾಣಿ ಕೂಡ ಕೇಳ್ಕೊತಾಳೆ. ಅಲ್ಲ ಈ ಕಾವೇರಿ ಸಿಕ್ಕಿಲ್ಲ ರೀ ಅಂತ ಹೇಳ್ಬಿಟ್ಟು ಕೇಳಿದಾಗ,
ಇಲ್ಲ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಮತ್ತು ಯಾರೀ ಕಾವೇರಿನ ಕಿಡ್ನಾಪ್ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಸರಳ ಕೇಳ್ತಾಳೆ. ಅದನ್ನು ಹೇಳಬೇಕು ಅಂತಂದರೆ ಇಲ್ಲಿ ರಾಣಿ ಗೊತ್ತಾಗ್ಬಿಡುತ್ತೆ ಅಂತೇಳಿ, ನಡಿ ಸರಳ ಒಳಗಡೆ ಹೋಗೋಣ, ಒಳಗಡೆ ಮಾತಾಡೋಣ ಅಂತ ಹೇಳ್ಬಿಟ್ಟು, ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಮತ್ತು ಸತ್ಯಣ್ಣ ಸಾರಿ ಕೇಳ್ಬಿಟ್ಟು ಒಳಗಡೆ ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಒಂದು ಕಡೆ ಇವಳು ಸಾಧಿಕಾ ತುಂಬಾ ತಲೆ ಕೆಡಿಸ್ತಾ ಇದ್ದಾಳೆ ಬಾಲಂದು. ಸೊ ನೀನೇನು ಯೋಚನೆ ಮಾಡಬೇಡ, ಸೊ ಅವಳಿಂದ ನೀನು ಈಚೆ ಬರೋದೇ ಬೆಸ್ಟು ಅಂತ ಅನಿಸುತ್ತೆ. ಅವಳ ನೆನಪಲ್ಲಿ ನೀನು ಯಾಕಿರಬೇಕು, ಅವಳ ಕತೆ ಮುಗ್ದೋಗಿರೋದು ಅಂತೇಳಿ ಹೇಳ್ತಾ ಇರ್ತಾಳೆ. ಅದೇಗೆ ಸಾಧಿಕ, ನಾನು ಅವಳನ್ನ ಮರೆತು ಇರಲಿ, ಅವಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಾನು. ಅವಳು ನನ್ನ ಜೀವ, ಅವಳು ನನ್ನ ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಮನೆಗೆ ಬಂದಳು. ಆದರೆ ಈಗ ನೋಡಿದ್ರೆ ಅವಳಿಗೆ ಎಂಥ ನೋವು ಕೊಟ್ಟೆ ನಾನು. ನಿಮ್ಮ ಅಣ್ಣ ನೋಡಿದ್ರೆ ಅವಳನ್ನು ಅಪರಾಧಿ ಮಾಡಿ ಜೈಲಿಗೆ ಹಾಕಿಸ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಹೇಳಿದ ತಕ್ಷಣ ಆದರೆ ಏನಾದರೂ ಕಾವೇರಿನ ವರದ ಏನಾದರೂ ಕಿಡ್ನಾಪ್ ಮಾಡಿದ್ದಾನ ಅಂತೇಳಿ ಕೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಬಲ, ಆದರೆ ನನ್ನ ಜೈಲಿಂದ ಆಚೆ ಕರ್ಕೊಂಡೋಗೋದಂತೂ ಸತ್ಯ. ಸೊ ನಿನ್ನ ಬೇಲ್ ಕೊಟ್ಟು ನಾನು ಬಿಡಿಸ್ಕೊಂಡು ಹೋಗ್ತೀನಿ, ಯೋಚನೆ ಮಾಡಬೇಡ, ನೀನು ಊಟ ಮಾಡು ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾಳೆ. ಹಾಗಂದ ತಕ್ಷಣವೇ ಹೇಗೆ ಊಟ ಮಾಡಲಿ ನಾನು ಅಂದಾಗ, ಇಲ್ಲ ನೀನು ಊಟ ಮಾಡಿ ಧೈರ್ಯವಾಗಿರು, ನಾನು ನಿನ್ನ ನಾಳೆ ಬೇಲಲ್ಲಿ ಕರ್ಕೊಂಡು ಹೋಗ್ತೀನಿ ಹೊರಗಡೆ, ಅವಾಗ ಬೇಕಾದ್ರೆ ಕಾವೇರಿನ ಹುಡ್ಕೋಣ, ಇದು ಕೊನೆ ಆಗಿರಬೇಕು ನಿನಗೆ ಅಂತೇಳಿ ಹೇಳಿದಾಗ, ಏನು ಹೇಳ್ತಿದ್ಯಾ ಅಂತ ಅಂದಾಗ, ಹೌದು ಇನ್ನು ಅವಳು ಸಿಗ್ತಾಳಲ್ವ, ನೀನು ಬಂದು ಹೊರಗಡೆ ಹುಡುಕ್ತೀಯಲ್ವ, ಅದಕ್ಕೋಸ್ಕರ ಕೊನೆ ಕಣ್ಣೀರಾಗಬೇಕು ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅವಳು ಏನು ಮಾಡೋಕ್ಕೆ ಹೊರಟಿದ್ದಾಳೆ ಗೊತ್ತಿಲ್ಲ, ಕಾವೇರಿನ ಕಿಡ್ನಾಪ್ ಮಾಡಿರೋದು ಅವಳೇನೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ, ಮತ್ತು ನಾಳೆ ಒಂದು ಒಳ್ಳೆ ಸಂಚಿಕೆ ಜೊತೆ ಸಿಗ್ತೀನಿ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಗೊತ್ತಿಲ್ಲ. ಸೊ ನೋಡೋಣ, ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ.